ಹಲೋ ಹಲೋ ಮೈ ಡಿಯರ್ ಫ್ರೆಂಡ್ಸ್, ವರದಾಸ್ ಆ್ಯಂಡ್ ಸಿಸ್ಟರ್ಸ್. ಇವತ್ತು ನಾವು ಈ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಫಸ್ಟ್ ಮೊದಲು ಎಲ್ಲ ಸ್ವಾಗತ ಸುಸ್ವಾಗತ. ಟೀಚರ್ಸ್ ಅಡ್ಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಲ್ಲಿ ನಾವು ಇವತ್ತು ಒಂದು ಸ್ಪೆಷಲ್ ಏನಪ್ಪ, ಸೂಪರ್ 20 ಅಂತ ಒಂದು ವಿಡಿಯೋ ಮಾಡ್ತಾ ಇದ್ದೀವಿ. ಈ ಒಂದು ವಿಡಿಯೋದಲ್ಲಿ 20 ಕ್ವಶನ್ಗಳು ಇರ್ತವೆ, ಇಂಪಾರ್ಟೆಂಟು. ಈ 20 ಕ್ವಶನ್ಗಳು ಬೇಸಿಕ್ದಿಂದ ಮಾಡ್ರೇಟ್ ಲೆವೆಲ್ ಇರ್ತಾವ ಅನ್ನುವಂಥದ್ದು, ಹೈ ಲೆವೆಲ್ ಕ್ವಶನ್ ಇಲ್ಲ. ಮತ್ತೊಂದು ವಿಶೇಷ ಏನಪ್ಪ ಅಂದ್ರೆ ಇದು ಎಲ್ಲ ಈ ಕ್ವಶನ್ಗಳು ಎಲ್ಲ ಕರ್ನಾಟಕ ಪಠ್ಯಪುಸ್ತಕದನ್ವಯ ಪಠ್ಯಪುಸ್ತಕದಲ್ಲಿರುವಂಥ ಕ್ವಶನ್ಗಳು. ಮತ್ತೊಂದು ವಿಶೇಷಪ್ಪ ಅಂದ್ರೆ 5th ಸ್ಟ್ಯಾಂಡರ್ಡ್ ಇದಾವ್ರಿ, 5ನೇ ತರಗತಿಯ ಪಠ್ಯಪುಸ್ತಕದಲ್ಲಿ ಇರುವಂತಹ ಏನಪ್ಪ ಅಂದ್ರೆ ಕ್ವಶನ್ಸ್ಗಳಿದಾವ. ನೋಡ್ರಿ, ನೀವು ಬಿಡಿಸ್ಲಿಕ್ಕೆ ಟ್ರೈ ಮಾಡ್ರಿ ಯಾವ ಥರ ಇರ್ತಾವ ಅನ್ನುವಂಥದ್ದು. ಕಾಂಪಿಟೇಟಿವ್ ಇದೊಂದು ಪ್ಲ್ಯಾಟ್ಫಾರ್ಮ್ ಹೆಂಗಪ್ಪ ಅಂದ್ರೆ ನಿಮಗೆ ಅಂತರಾವಲೋಕನ ಮಾಡಲಿಕ್ಕೆ ಒಂದೊಂದು ಅನುಕೂಲ ಆಗ್ತದೆ, ಇಂಟ್ರಾಸ್ಪೆಕ್ಷನ್ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ನಾನು ಏನು ಮಾಡ್ತಾ ಇದ್ದೀನಿ, ನಾನು ಎಷ್ಟು ಓದಿದ್ದೀನಿ, ಎಷ್ಟು ಓದಬೇಕಾಗಿದೆ, ಎಷ್ಟು ಓದಬೇಕು ಅನ್ನೋಂಥದ್ದು ನಿಮಗೊಂದು ಇದೆ, ತಿಳುವಳಿಕೆ ಬರ್ತದೆ. ಇದೊಂದು ಸ್ವಲ್ಪ ನಿಮಗೆ ಅಂತರಾವಲೋಕನ ಆದಮೇಲೆ ನಿಮಗೆ ಗೊತ್ತಾಗ್ತದೆ ಅನ್ನುವಂಥದ್ದು. ಟೈಮ್ ವೇಸ್ಟ್ ಮಾಡೋದು ಬೇಡ್ರಿ, ಒಂದು ತಗೊಂಡ್ರಿ ಒಂದು ಸ್ಲೈಡಿಗೆ. ಈ ಥರ ಬಂದಾಗ ನಾನಿಲ್ಲಿ ಮತ್ತೊಂದು ವಿಶೇಷ ಏನಪ್ಪ ಅಂದ್ರೆ ಮತ್ತೊಂದು ವಿಶೇಷ ಅಂದರೆ ನಾನು ಇಲ್ಲಿ ಟೈಮರ್ ಕೊಡ್ತೀನಿ, ಟೈಮರ್ ಹಾಸ್ತೀನಿ. ಟೈಮರ್ ನೋಡ್ರಿ, 30 ಸೆಕೆಂಡ್ದು ಒಂದು ಟೈಮರ್ ಇರ್ತದೆ. ನಾನು 30 ಸೆಕೆಂಡ್ ಅದನ್ನು ನಿಲ್ಲಿಸ್ತೀನಿ. ಅವಾಗ ಒಂದು 30 ಸೆಕೆಂಡ್ ಬಿಡಿಸ್ಲಿಕ್ಕೆ ಟ್ರೈ ಮಾಡಿರಿ. ಏನಪ್ಪ ಅಂದ್ರೆ एकदम ನೇರ ಪ್ರಶ್ನೆಗಳು ಅದಾವ. ಓಕೆ, ಇದು TET ಆಮೇಲೆ PDO HSTR ಎಲ್ಲ CET ಎಕ್ಸಾಮ್ಗೆ ಹೆಲ್ಪ್ ಆಗ್ತದೆ ಅನ್ನುವಂಥದ್ದು ಉದ್ದೇಶದಿಂದ ಮಾಡಲಾಗಿದೆ. ಓಕೆ, ಸ್ಟಾರ್ಟ್ ಮಾಡೋಣ್ರಿ. ಎಸ್ ಸರ್. ಎಪ್ಪತ್ತಾರು ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುವ ಬುಧಧೂಮಕೇತು ಯಾವುದಂತ ಬರೀರಿ, ಪೆನ್ ಇಟ್ಕೊಂಡು ಬರೀರಿ, ಅದನ್ನು ಹೇಳ್ತೀನಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇಲ್ಲಿ ಇದು ಸ್ವಲ್ಪ ಏನಪ್ಪ ಮಿಸ್ಟೇಕ್ ಇದೆ. ಇಲ್ಲಿ ಈ ಹಿಂದೆ ಇಲ್ಲಿ ಇಯರ್ ಬರಿಬೇಕು ಅನ್ನುವಂಥದ್ದು, ಎಷ್ಟರಲ್ಲಿ ಧೂಮಕೇತನ್ನು ಕಾಣಿಸ್ಕೊಂಡಿದೆ ಅನ್ನುವಂಥದ್ದು. ಈ ಟೈಮ್ ಮುಕ್ತ ಬಂತು. ನೆಕ್ಸ್ಟ್ ನೋಡ್ರಿ, ಇದು ಟೈಮ್ ನೋಡ್ರಿ. ಈ ಥರ ಬಂದಾಗ ನೀವೆಲ್ಲರೂ ಬಿಡಿಸಿರಂತ ಅನ್ಕೋತೀನಿ. ಇಲ್ಲಿ 76 ವರ್ಷಗಳಿಗೊಮ್ಮೆ ಕಾಣಿಸಿಕೊಳ್ಳುವ ಧೂಮಕೇತು ಹ್ಯಾಲಿ ಧೂಮಕೇತು ಅನ್ನುವಂಥದ್ದು ಇಂಪಾರ್ಟೆಂಟು. ಇದು ಎಷ್ಟರಲ್ಲಿ ಕಾಣಿಸಿಕೊಂಡಿತ್ತು ಅಂದಾಗ 1986ರಲ್ಲಿ ಕಾಣಿಸಿಕೊಂಡಿತ್ತು ಅನ್ನೋದು. ನೆಕ್ಸ್ಟ್ ಈಗ ಮತ್ತೊಂದು ಕೇಳ್ತಾನೆ, ಹ್ಯಾಲಿ ಧೂಮಕೇತು ಯಾವ ಇಯರದಲ್ಲಿ ಯಾವ ವರ್ಷದಲ್ಲಿ ಕಾಣಿಸಿಕೊಳ್ಳುವುದು ಅಂತ ಬಂದಾಗ 1986 + 76 ಮಾಡಬೇಕು ಅನ್ನುವಂಥದ್ದು. ಆವಾಗ 12, ಆಮೇಲೆ 8 8 16, ಆಮೇಲೆ ಇದು 10 1 20 ಆಗ್ತದೆ. ಹೌದಾ? ಅಂದರೆ 2062ನೇ ಇಸ್ವಿಯಲ್ಲಿ ಇದು ಹ್ಯಾಲಿ ಧೂಮಕೇತು ಕಾಣಿಸಿಕೊಳ್ಳುತ್ತದೆ ಅನ್ನುವಂಥದ್ದು ಇಂಪಾರ್ಟೆಂಟು ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ. ಟೈಮ್ ವೇಸ್ಟ್ ಮಾಡೋದು ಬೇಡ. ಯಾವ ಗ್ರಹವು ಇಲ್ಲಿ ನೋಡ್ರಿ, ಯಾವ ಗ್ರಹವು ವಾರ್ಷಿಕ ಚಲನೆಗಿಂತ ಹೆಚ್ಚಿನ ಕಾಲವನ್ನು ದೈನಂದಿನ ಚಲನೆಗೆ ತೆಗೆದುಕೊಳ್ತದೆ ಅನ್ನುವಂಥದ್ದು. ಇಲ್ಲಿ ನೋಡ್ರಿ, ಇಲ್ಲಿ ಇಂಪಾರ್ಟೆಂಟ್ ಅಂದ್ರೆ ವಾರ್ಷಿಕ ಚಲನೆ ಮತ್ತು ದೈನಂದಿನ ಚಲನೆ, ಇದು ಭ್ರಮಣೆ ಅವಧಿ ಹೆಚ್ಚದ, ಪರಿಭ್ರಮಣೆ ಅವಧಿಗಿಂತ ಭ್ರಮಣೆ ಅವಧಿ ಹೆಚ್ಚದ ಅನ್ನುವಂಥದ್ದು. ಪರಿಭ್ರಮಣೆ ತನ್ನ ಮೈ ಸುತ್ತೋದ ಹೆಚ್ಚು ಅವಧಿ ತೆಗೆದುಕೊಳ್ಳಲು ಸೂರ್ಯನ ಸುತ್ತಲಿಕ್ಕೆ ಟೈಮ್ ಹೆಚ್ಚು ತಗೊಳಂಗಿಲ್ಲ ಅನ್ನುವಂಥದ್ದು. ಓಕೆ, ಇದು ನೋಡ್ರಿ, ಮಂಗಳ ಗ್ರಹದ 2 ನೈಸರ್ಗಿಕ ಉಪಗ್ರಹವು ಯಾವುವು ಅಂತ ಕೇಳಿ. ನೆಕ್ಸ್ಟ್ 2 ಬಿಡಿಸ್ರಿ, ನಾ ಇಲ್ಲೇ ಆನ್ಸರ್ ಹೇಳ್ತೀನಿ, ಚೆಕ್ ಮಾಡ್ಕೋರಿ ಅನ್ನುವಂಥದ್ದು. ಇಲ್ಲಿ ನೋಡ್ರಿ, ಎಲ್ಲರೂ ಬಿಡಿಸಿರಿ ಅಂತ ಅನ್ಕೊಂಡಿನಿ. ಇಲ್ಲಿ ನೋಡ್ರಿ, ಯಾವ ಗ್ರಹ ಅಂದ್ರೆ ಶುಕ್ರ ಗ್ರಹ ಏನಾಗ್ಯದಪ್ಪ ಅಂದ್ರೆ, ಶುಕ್ರ ಗ್ರಹ ಇದ್ರ ಭ್ರಮಣೆ ಅವಧಿ 243 ಭ್ರಮಣೆ ಅವಧಿ, ತನ್ನ ಮೈ ಸುತ್ತಕೊಳ್ತದೆ. ಆಮೇಲೆ ಸೂರ್ಯ ಸುತ್ತಲಿಕ್ಕೆ
ಇಷ್ಟದು ಬೇಕು. ಇದು 243 ದಿನ ಬೇಕು. ಆಮೇಲೆ ಇದು 225 ದಿನ ಬೇಕು. ಪರಿಭ್ರಮಣೆ ಅವಧಿ, ವಾರ್ಷಿಕ ಚಲನೆಯ ಅವಧಿ. ಇದು ದೈನಂದಿನ ಚಲನೆಯ ಅವಧಿ ದಿನ. ಅದಕ್ಕೆ ಇದು ಪಾಯಿಂಟ್ ಔಟ್ ಮಾಡ್ಕೋರಿ. ಓಕೆ, ಇದು 5ನೇ ತರಗತಿಯಲ್ಲಿ ಇರುವಂಥ ಏನ್ರಿ ಇದು ಮಾಹಿತಿ. ಓಕೆ ನೋಡ್ರಿ, ಎಷ್ಟು ಟೆಕ್ಸ್ಟ್ ಬುಕ್ ಎಷ್ಟು ಮಹತ್ವದ ಇರ್ತಾವ ಅನ್ನುವಂಥದ್ದು. ಇದು ಹೇಳ್ರಿ, ಮಂಗಳ ಗ್ರಹದ 2 ನೈಸರ್ಗಿಕ ಉಪಗ್ರಹಗಳು ಹೇಳ್ರಿ, ಫೋಬೋಸ್ ಮತ್ತು ಡೈಮೋಸ್. ಫೋಬೋಸ್ ಮತ್ತು ಡೈಮೋಸ್ ಅನ್ನುವಂಥದ್ದು, ಮೋಸ್ ಅನ್ನುವಂಥದ್ದು ಇಂಪಾರ್ಟೆಂಟು. ಫೋಬೋಸ್ ಮತ್ತು ಡೈಮೋಸ್. ಓಕೆ, ಎಲ್ಲರೂ ಚೆನ್ನಾಗಿ ಬಿಡಿಸ್ತಾ ಇದ್ದಾರೆ ಅಂತ ಅನ್ಕೊಂಡಿನಿ. ಎಸ್, ಮುಂದಿನ ಸ್ಲೈಡ್ ನೋಡ್ರಿ. ಎಸ್, ಪ್ರಕಾಶಮಾನವಾದ ಗ್ರಹ ಯಾವುದು ನೋಡ್ರಿ? ಪ್ರಕಾಶಮಾನವಾದ ಗ್ರಹ ಶುಕ್ರ ಗ್ರಹ ಅಂತೀವಿ. ಹಾಗಾದ್ರೆ ಇದಕ್ಕೆ ಮತ್ತೆ ಏನೇನಂತೀವಿ? ಮುಂಜಾನೆ ಚುಕ್ಕಿ, ಆಮೇಲೆ ಬೆಳ್ಳಿ ಚುಕ್ಕಿ, ಸಂಜೆಯ ಚುಕ್ಕಿ ಅಂತ ಕರಿತೀವಿ. ಓಕೆ, ಶುಕ್ರ ಗ್ರಹದ ಬಗ್ಗೆ ಒಂದು ಪ್ರಕಾಶಮಾನವಾದ ಗ್ರಹ ಅಂತ ಕರಿತೀವಿ ಸೋಲಾರ್ ಸಿಸ್ಟಮ್ನಲ್ಲಿ. ಓಕೆ, ನೆಕ್ಸ್ಟ್ ಇಲ್ಲಿ ನೋಡ್ರಿ, ಮುಂದೆ ಹೋಗ್ರಿ. ನೀಲಿ ಹಸಿರು ಬಣ್ಣದ ಗ್ರಹ ಯಾವುದು ನೋಡ್ರಿ? ನೀಲಿ ಹಸಿರು ಬಣ್ಣದ ನೋಡ್ರಿ, ನೀಲಿ ಗ್ರಹ ಯಾವ್ದ್ರಿ? ಭೂಮಿ ಬರ್ತದ, ನೆನಪಿರಲಿ. ಇದೊಂದು ಸ್ವಲ್ಪ ನೀಲಿ ಹಸಿರು ಬಣ್ಣದ ಗ್ರಹ ಯಾವುದು ಅನ್ನುವಂಥದ್ದು. ನೀಲಿ ಮತ್ತು ಹಸಿರು ಬಣ್ಣದಿಂದ ಕೂಡಿದಂಥ ಮೋಡದಿಂದ ಆವರಿಸಲ್ಪಟ್ಟಿದೆ ಅನ್ನುವಂಥದ್ದು ನೆನಪಿರಲಿ. ಯುರೇನಸ್ ಗ್ರಹವು ನೀಲಿ ಹಸಿರು ಬಣ್ಣದ ಗ್ರಹ ಆಗಿದೆ ಅನ್ನೋದು ಇಂಪಾರ್ಟೆಂಟು. ಎಷ್ಟು ಟೈಮ್ ಔಟ್ ಆಗಿದೆ. ನೆಕ್ಸ್ಟ್ ಮುಂದಿನ ಸ್ಲೈಡ್ ಹೊಂಟ್ರಿ. ಯಾವುದನ್ನು ಬೀಳುವ ನಕ್ಷತ್ರಗಳು ಅಂತ ಕರೀತಾರೆ ಅನ್ನುವಂಥದ್ದು ಇಂಪಾರ್ಟೆಂಟು. ಕೆಂಪು ಗ್ರಹ ಯಾವುದ್ರಿ? ಹಂಗಾದ್ರೆ ಕೆಂಪು ಗ್ರಹ ಯಾವುದು ಅನ್ನುವಂಥದ್ದು ಇಲ್ಲಿ ನೋಡ್ರಿ. ನೀಲಿ ಗ್ರಹ ಬೇರೆ, ಕಂದು ಗ್ರಹ ಬೇರೆ, ಕೆಂಪು ಗ್ರಹ ಬೇರೆ, ಆಮೇಲೆ ದೊಡ್ಡ ಗ್ರಹ ಬೇರೆ, ಚಿಕ್ಕ ಗ್ರಹ ಬೇರೆ ಬೇರೆ. ಇವೆಲ್ಲ 5ನೇ ತರಗತಿಯಲ್ಲಿ ಅದಾವ ಸರ. ಯಾವುದನ್ನು ಬೀಳುವ ನಕ್ಷತ್ರ ಅಂತ ಅಂದ್ರೆ ಉಲ್ಕೆಗಳನ್ನ ಬೀಳುವ ನಕ್ಷತ್ರಗಳು ಅಂತ ಕರಿತೀವಿ. ಉಲ್ಕೆಗಳು ಅನ್ನುವಂಥದ್ದು ಇಂಪಾರ್ಟೆಂಟ್. ಎಸ್, ಕೆಂಪು ಗ್ರಹ ಯಾವ್ದ್ರಿ? ಎಸ್, ಮಂಗಳ ಗ್ರಹವನ್ನು ಕೆಂಪು ಗ್ರಹ ಅಂತ ಕರಿತೀವಿ. ಕಾರಣ ಕೊಡ್ರಿ. ಮಂಗಳ ಗ್ರಹವನ್ನು ಕೆಂಪು ಗ್ರಹ ಅಂತ ಯಾಕೆ ಕರಿತೀವಿ ಅಂದ್ರೆ, ಇದು ಈ ಮಣ್ಣಿನಲ್ಲಿ ಇರುವಂತ ಈ ಮಂಗಳ ಗ್ರಹದ ಮಣ್ಣಿನಲ್ಲಿ ಏನದಪ್ಪ ಅಂದ್ರೆ ಕಬ್ಬಿಣದ ಆಕ್ಸೈಡ್ ಅನ್ನುವಂಥದ್ದು ಹೆಚ್ಚದ. ಕಬ್ಬಿಣ ಆಕ್ಸೈಡ್ ಇರೋದ್ರಿಂದ ಏನಾಗ್ತಿದ್ಯಪ್ಪ ಅಂದ್ರೆ ಇದು ಕೆಂಪಾಗಿ ಕಾಣ್ತದ ಅನ್ನುವಂಥದ್ದು ಮಂಗಳ ಗ್ರಹ. ಓಕೆ, ಎಸ್, ನೆಕ್ಸ್ಟ್ ನೋಡ್ರಿ. ಎಲ್ಲರೂ ಚಲೋವಾಗಿ ಬಿಡಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡಿನಿ. ಭೂಮಿಗಿಂತ ಸ್ವಲ್ಪ ಚಿಕ್ಕದಾದ ಗ್ರಹ ಯಾವುದು? ಇಂಪಾರ್ಟೆಂಟ್. ಶುಕ್ರ ಗ್ರಹ ಇಂಪಾರ್ಟೆಂಟು, ನೆನಪಿರಲಿ. ನೋಡ್ರಿ, ಶುಕ್ರ ಗ್ರಹ ಸ್ವಲ್ಪ ಚಿಕ್ಕದಾದ ಅನ್ನುವಂಥದ್ದು ಇಂಪಾರ್ಟೆಂಟು. ಎಸ್ ನೋಡ್ರಿ, ಶುಕ್ರ ಗ್ರಹದ ಬಗ್ಗೆ ಇಷ್ಟೆಲ್ಲ ಮಾಹಿತಿ ಅದ. ನೆಕ್ಸ್ಟ್, ಯಾವ ಅಕ್ಷಾಂಶಗಳ ಮತ್ತು ರೇಖಾಂಶಗಳ ನಡುವೆ ಭಾರತದ ಅನ್ನುವಂಥದ್ದು ಇಲ್ಲಿ ಭಾರತ ದೇಶ ಆಗಬೇಕದು. ಭಾರತ ದೇಶ ನಡುವೆ ಇದೆ ಅನ್ನುವಂಥದ್ದು. ಹೇಳ್ರಿ, ಬಿಡಿಸ್ಲಿಕ್ಕೆ ಟ್ರೈ ಮಾಡ್ರಿ. ಇದೊಂದು ನಿಮ್ಗೆ ಟ್ರಿಕ್ ಕೊಡ್ತೀನ್ರಿ. ಒಂದು ಯಾವ್ದಾರು ಹೇಗೆ ನೆನಪಿಟ್ಕೋಬೇಕು ಅನ್ನುವಂಥದ್ದು. ಇಲ್ಲಿ ನೋಡ್ರಿ, ಈ ಥರ ಬಂದಾಗ 8ದಿಂದ 37 ಉತ್ತರ ಅಕ್ಷಾಂಶ ಇದು. ನೆಕ್ಸ್ಟು 68ದಿಂದ 68 ಡಿಗ್ರಿ ಆಗಬೇಕು. 68 ಡಿಗ್ರಿಯಿಂದ 97 ಡಿಗ್ರಿ ಪೂರ್ವ ರೇಖಾಂಶ ಅನ್ನುವಂಥದ್ದು ರೇಖಾಂಶದು. ಓಕೆ ನೋಡ್ರಿ, ಇಲ್ಲಿ ಒಂದು ನಿಮಿಷ ನೋಡ್ರಿ. 37 8 ಕಳೆದ್ರೆ ಇಲ್ಲಿ ಎಷ್ಟು ಡಿಫ್ರೆಂಟ್ ಅದ ರೀ? 29 ಡಿಫ್ರೆಂಟ್ ಅದ ಅನ್ನುವಂಥದ್ದು. ಅದೇ ಸೇಮ್ ಇಲ್ಲಿ ನೋಡ್ರಿ, 97 68 ಕಳೆದ್ರೆ ಇಲ್ಲಿ ಏನಪ್ಪ ಅಂದ್ರೆ 29 ಡಿಫ್ರೆಂಟ್ ಅದ ಅನ್ನುವಂಥದ್ದು. ಅದೊಂದು ಮತ್ತೊಂದು ವಿಶೇಷ ಏನಂದ್ರೆ ಇಲ್ಲೂ ಏನಂತಂದ್ರೆ ಯೂನಿಟ್ ನಂಬರ್ ಎಷ್ಟದಪ್ಪ ಬಡಿ 8 ಅದ, ಇಲ್ಲಿ 8 ಅದ ಅನ್ನುವಂಥದ್ದು. ಇಲ್ಲಿ ಲಾಸ್ಟ್ 7 ಅದ, ಇಲ್ಲಿ 7 ಅದ ಅನ್ನುವಂಥದ್ದು. ನಮಗೇನು ನೆನಪಿಟ್ಕೋಬೇಕ್ರಿ?
ಎಂಟದಾಗ 99 ಕೂಡಿಸಿದ್ರೆ 30 ಕೂಡಿಸಿ 1 ಕಳೆಯೋದು 37 ನೆನಪು ಉಳಿತಿದ್ದ. 68 97 ನೆನಪು ಉಳಿತದ. ಈಸಿಯಾಗಿ ನೆನಪು ಉಳಿತದ ಅನ್ನುವಂಥದ್ದು. ಓಕೆ, ವಿಡಿಯೋ ಹೆಂಗೆ ಅನಿಸ್ತದ ನಿಮಗೆ ಕಮೆಂಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಸರ ಮುಂದೆ ಹೋಗ್ರಿ. ಎಸ್ ಸರ್, ಯಾವ ಗ್ರಹಗಳಿಗೆ ಯಾವುದೇ ನೈಸರ್ಗಿಕ ಉಪಗ್ರಹಗಳಿಲ್ಲ. ಇದು 5ನೇ ತರಗತಿಯಲ್ಲಿರುವಂಥ ಸಂಪೂರ್ಣ ಮಾಹಿತಿ ಅದ ಸರ್. ನೋಡ್ರಿ, ನಾವು ವಿಡಿಯೋಗಳನ್ನು ಪ್ರೊವೈಡ್ ಮಾಡ್ತಾ ಇದ್ದೀವಿ 5ನೇ ತರಗತಿಯಿಂದ ಅಪ್ ಟು 12ನೇ ತರಗತಿಯ ಸಂಬಂಧಪಟ್ಟಂತೆ ಎಲ್ಲ ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕಲೆ ಹಾಕಿ ಅದನ್ನು ಪ್ರೊವೈಡ್ ಮಾಡಬೇಕಂತ ಸೀಕ್ವೆನ್ಸ್ ಪ್ರಕಾರ ಅನುಕ್ರಮವಾಗಿ ಅದ. ಇಲ್ಲಿ ನೋಡಿ, ಯಾವ ಗ್ರಹಗಳಿಗೆ ಯಾವುದೇ ನೈಸರ್ಗಿಕ ಉಪಗ್ರಹಗಳಿಲ್ಲ. ಯಾವ ಹೇಳ್ರಿ? ಫಸ್ಟ್ ಬುಧ, ಶುಕ್ರ ಗ್ರಹಗಳಿಗೆ ಯಾವುದೇ ನೈಸರ್ಗಿಕ ಉಪಗ್ರಹಗಳಿಲ್ಲ ಅನ್ನುವಂಥ ನೆನಪಿರಲಿ. ಓಕೆ ಸರ್. ನೆಕ್ಸ್ಟ್ ತಗೊಂಡ್ರಿ, ಯಾವ ಗ್ರಹಗಳನ್ನು ಅನಿಲ ದೈತ್ಯ ಗ್ರಹಗಳು ಅಂತ ಕರಿತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಬಂದಾಗ ನಿಮಗೊಂದು ಮಾತು ಹೇಳ್ತೀನಿ ರೀ. ಯಾವ ಗ್ರಹವನ್ನು ಅನಿಲ ದೈತ್ಯ ಗ್ರಹಗಳು ಅಂತ ಕರಿತೀವಿ ಹೇಳ್ರಿ? ಟೈಮ್ ಕೊಡ್ತೀನಿ ನೋಡ್ರಿ. ಇಷ್ಟು ನಿಮ್ಗೆ ಬೇಗ ಪಾರ್ಟ್ಸ್ ಅರ್ಥ ಆಗಬೇಕು. ಇಲ್ಲಿ ಆಪ್ಷನ್ಸ್ ಇಲ್ಲ, ಯಾಕಂದ್ರೆ ವಿತೌಟ್ ಆಪ್ಷನ್ ಇಲ್ಲಾರ್ದೆ ನಾವು ಆನ್ಸರ್ ಮಾಡಲಿಕ್ಕೆ ಎಬಿಲಿಟಿಯನ್ನು ಹೊಂದಾಗ ಮಾತ್ರ ನಾವು CET ಕ್ರ್ಯಾಕ್ ಮಾಡ್ಲಿಕ್ಕೆ ಸಾಧ್ಯತೆ ಅನ್ನುವಂಥದ್ದು ಸರ. ಇಲ್ಲಿ ನೋಡ್ರಿ, ಇಲ್ಲಿ ಬಂದಾಗ 4 ಗ್ರಹಗಳು ಬರ್ತಾವು ಅನ್ನುವಂಥದ್ದು ನೆನಪಿರಲಿ. ಇಲ್ಲಿ ನೋಡ್ರಿ, ನಿಮಗೊಂದು ಮಾತು ಹೇಳ್ತೀನಿ ರೀ. ಟೈಮ್ ಔಟ್ ಆಯ್ತು. ಎಸ್ ನೋಡ್ರಿ, ಇಲ್ಲಿ ನೋಡ್ರಿ, ಬುಧ ಶುಕ್ರ ಭೂಮಿ, ಇದನ್ನ ಹಿಂಗ ಬೈಪಟ್ ಮಾಡ್ಬೇಕ್ರಿ ಸರ. ಬುಧ ಶುಕ್ರ ಭೂಮಿ, ಮಂಗಳ ಗುರು ಶನಿ, ಮಂಗಳ ಗುರು ಶನಿ. ನೆಕ್ಸ್ಟ್ ಯುರೇನಸ್ ನೆಪ್ಚೂನ್, ಯುರೇನಸ್ ನೆಪ್ಚೂನ್ ಅನ್ನುವಂಥದ್ದು ಹಿಂಗ ಬೈಪಟ್ ಮಾಡ್ಬೇಕ್ರಿ. ನೋಡ್ರಿ, ಬುಧ ಶುಕ್ರ ಭೂಮಿ, ಮಂಗಳ ಗುರು ಶನಿ, ಯುರೇನಸ್ ನೆಪ್ಚೂನ್, ಮಂಗಳ ಗುರು ಶನಿ, ಯುರೇನಸ್ ನೆಪ್ಚೂನ್ ಅನ್ನುವಂಥದ್ದು ಈ ಹಿಂಗೆ ತರ ಬೈಪಟ್ ಮಾಡ್ರಿ. ಇದು ಸೀಕ್ವೆನ್ಸ್ ಪ್ರಕಾರ ಅದ ರೀ. ಅನುಕ್ರಮವಾಗಿ ಗ್ರಹಗಳನ್ನ ಬರೆಯಲಾಗಿದೆ. ಇದು ಮುಂದೆ ಯಾವ ಗ್ರಹಗಳು ಅನಿಲ ದೈತ್ಯ ಗ್ರಹಗಳು ಅಂದ್ರೆ ಈ ಕಡೆ 4 ಡಿವೈಡೇಷನ್ ಮಾಡ್ಬೇಕು. ಈ ಕಡೆ ಈ ತರ 4 ಡಿವೈಡೇಷನ್ ಮಾಡ್ಬೇಕು. ಈ ಕಡೆ 4, ಈ ಕಡೆ 4. ಈ ಯಾವ್ದು ಬರ್ತದ್ರಿ? ಗುರು ಶನಿ ಯುರೇನಸ್ ನೆಪ್ಚೂನ್, ಇವು 4 ಅನಿಲ ದೈತ್ಯ ಗ್ರಹಗಳು ಅಂತ ಕರೀತಾರು. ನೆನಪಿರಲಿ, ಅನಿಲಗಳಿಂದ ಕೂಡಿರ್ದಾವು ಅನ್ನುವಂಥದ್ದು ನೆನಪಿರಲಿ. ಎಸ್ ಸರ್, ಮುಂದೆ ಹೋಗ್ರಿ. ಎಸ್, ಅಟ್ಲಾಸ್ ಅಂದ್ರೆ ಏನ? ಹಂಗಾದ್ರೆ ಅಟ್ಲಾಸ್ ಅಂದ್ರೆ ಹೇಳ್ರಿ? ಸರ್ ನೋಡ್ರಿ, ಇವೆಲ್ಲ ಏನಪ್ಪಾ ಅಂದ್ರೆ 5ನೇ ತರಗತಿ ಸಂಬಂಧಪಟ್ಟಂತೆ 2 ಅಧ್ಯಾಯಕ್ಕೆ ಸಂಬಂಧಪಟ್ಟಂತೆ ಇದಾವ. ಇವೆಲ್ಲ ನಾವು ಆಲ್ರೆಡಿ ವಿಡಿಯೋ ಮಾಡಿದೀವಿ. 1ನೇ ವಿಡಿಯೋದಿಂದ 8ನೇ ವಿಡಿಯೋ ತಕ್ಕ ನಾವು ವಿಡಿಯೋ ಮಾಡಿದೀವಿ. ಅದ್ರೊಳಗೆಲ್ಲ ಇವಾಗ ಚರ್ಚೆ ಮಾಡಿದೀವಿ. ಇವೆಲ್ಲ ಮಾಹಿತಿ ಅದ. ಓಕೆ ಸರ್. ಅಟ್ಲಾಸ್ ಅಂದ್ರ ಮ್ಯಾಪ್ಗಳ ಒಂದು ಪುಸ್ತಕ. ಅದಕ್ಕೆ ಏನಂತೀವಿ? ಅಟ್ಲಾಸ್ ಅಂತ ಕರಿತೀವಿ ಅನ್ನುವಂಥದ್ದು. ಮ್ಯಾಪ್ಗಳ ಒಂದು ಪುಸ್ತಕ. ಭಾರತ ಉತ್ತರ ನೆರೆಯ ರಾಷ್ಟ್ರಗಳು ಯಾವುವು? ಇವ್ರದವ್ರಿ ನೆರೆಯ ರಾಷ್ಟ್ರಗಳು, ವಾಯುವ್ಯದಲ್ಲಿರೋ ರಾಷ್ಟ್ರಗಳು. ನೋಡ್ರಿ, ಇಲ್ಲಿ ಚೀನಾ ಬರ್ತದ. ಮತ್ತೆ ಯಾವ್ದು ಬರ್ತದ ರೀ ಸರ? ಹೇಳ್ರಿ, ನೀವು ಹೇಳ್ರಿ. ಬೇಗ ಹೇಳ್ಬೇಕ್ರಿ. ನೇಪಾಳ ಮತ್ತೆ ಭೂತಾನ. ಎಸ್, ಟೈಮ್ ಈಗ 30 ಸೆಕೆಂಡ್ ಭಾಳ ಆದ್ರೆ ಇದಕ್ಕೆ. ಎಸ್ ಸರ್, ಚೀನಾ, ನೇಪಾಳ ಮತ್ತು ಭೂತಾನ್ ದೇಶಗಳು ಉತ್ತರಕ್ಕೆ ನೆರೆಯ ರಾಷ್ಟ್ರಗಳಾಗಿವೆ ಅನ್ನುವಂಥದ್ದು. 3 ರಾಷ್ಟ್ರ ಬರ್ತಾವ. ದಕ್ಷಿಣಕ್ಕೆ ಯಾವುದಾವ? ದಕ್ಷಿಣಕ್ಕೆ ಯಾವುದಾವ? ಆಗ್ನೇಯ, ಆಮೇಲೆ ಈ ಕಡೆ ವಾಯುವ್ಯಕ್ಕೆ ಯಾವ? ಉತ್ತರಕ್ಕೆ, ಆಮೇಲೆ ಈ ಕಡೆ ಪೂರ್ವಕ್ಕೆ ಯಾವುದಾವ ಅನ್ನುವಂಥದ್ದು ಚರ್ಚೆ ಮಾಡಲಾಗಿದೆ ನಮ್ಮ ಹಳೆ ವಿಡಿಯೋದಲ್ಲಿ. ಎಲ್ಲ ಇದಾವ. ಓಕೆ, ನೆಕ್ಸ್ಟ್ ಹೋಗ್ರಿ. ಇದು ಭಾಳ ಇಂಪಾರ್ಟೆಂಟ್ ಅದ ನೋಡ್ರಿ. ಎಷ್ಟು ಭಾಷೆಯನ್ನು ಭಾರತೀಯ ರಿಸರ್ವ್ ಬ್ಯಾಂಕ್ ಮುದ್ರಿಸಿರುವ ಅಧಿಕೃತ ನೋಟಗಳಲ್ಲಿ ಮುದ್ರಿಸಲಾಗಿದೆ? ನೋಡ್ರಿ, ಇದು 5ನೇ ತರಗತಿಯಲ್ಲಿ ಇದೆ ಸರ್, ನೆನಪಿರಲಿ. 22 ಭಾಷೆಗಳನ್ನ ಅಧಿಕೃತ ಭಾಷೆಗಳನ್ನ ಅಂತ ಮಾನ್ಯತೆ ಮಾಡಲಾಗಿದೆ. ಬಟ್ 15 ಭಾಷೆಗಳು
ರಿಸರ್ವ್ ಬ್ಯಾಂಕ್ ಹೊರಡಿಸಿರುವಂತಹ ನೋಟುಗಳಲ್ಲಿ ಕರೆನ್ಸಿಯಲ್ಲಿ ಹಣದಲ್ಲಿ 15 ಭಾಷೆಗಳನ್ನ ಪ್ರಿಂಟ್ ಮಾಡಲಾಗಿದೆ. ನೆನಪಿರಲಿ, ಇದು 5ನೇ ತರಗತಿಗಿದೆ ಸರ್. ಮುಂದೆ ಮತ್ತೊಂದು ಇದಕ್ಕೆ ಡಿಫಿಕಲ್ಟ್ ಆಗಿ ಅಂದ್ರೆ ನಮ್ಮ ಕನ್ನಡ ಭಾಷೆ ಎಷ್ಟನೆಯ ಅನುಕ್ರಮದಲ್ಲಿ ಮುದ್ರಿಸಲಾಗಿದೆ ಅಂದಾಗ 4ನೇಯ ಅಂತ ನೆನಪಿರಲಿ. ನೋಡ್ರಿ, ನೀವು ಯಾವುದೋ ಒಂದು ಕರೆನ್ಸಿ ನೋಟ್ ತೆಗೆದು ನೋಡ್ರಿ, ಅದ್ರೊಳಗೆ ನಮ್ಮ ಒಂದು ಸೈಡ್ ಏನಪ್ಪ ಅಂದ್ರೆ 15 ಭಾಷೆಗಳನ್ನು ಪ್ರಿಂಟ್ ಮಾಡಲಾಗಿದೆ. ನೆನಪಿರಲಿ, ಇದು 5ನೇ ತರಗತಿಯಲ್ಲಿದೆ ಸರ್, ಪಠ್ಯಪುಸ್ತಕದಲ್ಲಿ ಇದೆ. ಹಾಗಾಗಿ ಇವೆಲ್ಲ ಏನಾರಪ್ಪ ಅಂದ್ರೆ ನಾವೆಲ್ಲ ವಿಡಿಯೋ ಮಾಡ್ತಾ ಇದ್ದೀವಿ, ಅದ್ರ ಸದುಪಯೋಗ ತಗೋರಿ ಸರ್. ಚಂಡೀಗಢವು ಯಾವ ರಾಜ್ಯಗಳ ರಾಜಧಾನಿ ಆಗಿದೆ? ನೋಡ್ರಿ, ಚಂಡೀಗಢ ಅನ್ನೋದು ಒಂದೇ ರಾಜಧಾನಿ 2 ರಾಜ್ಯಗಳ ರಾಜಧಾನಿ ಆಗಿರ್ತಾರೆ. ಎಸ್ ಸರ್. ನಾನು ಟೈಮ್ ಔಟ್ ಕೊಡ್ಲಿಲ್ಲ ಅದಕ್ಕೆ. ಎಸ್, ಇದಕ್ಕೆ ಕೊಡ್ತೀನಿ ಹೇಳ್ರಿ, ಇದಕ್ಕೆ ಕೊಡ್ತೀನಿ ಹೇಳ್ರಿ. ಎಸ್ ಸರ್, ಇಲ್ಲಿ ನೋಡ್ರಿ, ಯಾವ ರಾಜ್ಯಗಳ ರಾಜಧಾನಿ ಅಂದ್ರೆ ಪಂಜಾಬ್, ಮತ್ತು ಈ ಪಂಜಾಬ್ ರಾಜಧಾನಿ ಚಂಡೀಗಢ ಮತ್ತು ಹರಿಯಾಣದ ರಾಜ್ಯದ ರಾಜಧಾನಿ ಚಂಡೀಗಢ. ನೆನಪಿರಲಿ ಇದು. ಅಥವಾ ಹಿಂಗೆ ಕೇಳ್ತಾನ, ಪಂಜಾಬ್ ಮತ್ತು ಹರಿಯಾಣ ರಾಜ್ಯಗಳ ರಾಜಧಾನಿ ಆಪ್ಷನ್ ಬೇರೆ 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 ಕೊಡ್ತಾನೆ. ಚಂಡೀಗಢ ಕೊಡ್ತಾನೆ. ಅವನು ಏನು ಮಾಡ್ತೀರಿ, ಬೇರೆಯನ್ನು ಹಾಕಿ ಕೊಡ್ತೀರಿ. ಇದೆಲ್ಲ ಯಾರು ಕಾಂಪಿಟೇಟಿವ್ನ ಸರಿಯಾಗಿ ಓದ್ತಾ ಇದಿರಲ್ಲ ಅವ್ರಿಗೆ ಅಷ್ಟೇ ಇದು ಗೊತ್ತಾಗ್ತದೆ ಅನ್ನುವಂಥದ್ದು. ಗೆಸ್ ಮಾಡಿ ಹಾಕ್ತೀನಿ, ಗೆಸ್ ಮಾಡಿ ನಾನು ಆಪ್ಷನ್ ಟಿಕ್ ಮಾಡ್ತೀನಿ ಅಂದ್ರೆ ಅದೆಲ್ಲ ಅಸಾಧ್ಯ ಮಾತು. ಗುರುಗ್ರಹವು ಇಂಪಾರ್ಟೆಂಟ್. ಗುರುಗ್ರಹವು ಎಷ್ಟು ದೊಡ್ಡದ, ಭೂಮಿಗಿಂತ ಎಷ್ಟು ದೊಡ್ಡದರಿ ಅನ್ನುವಂಥದ್ದು. ಇದು 5ನೇ ತರಗತಿ ಪಠ್ಯ ಪುಸ್ತಕದಲ್ಲಿರುವಂತಹ ಮಾಹಿತಿ. ಓಕೆ ಓಕೆ ಸರ್, ಭೂಮಿಯನ್ನು ಅಷ್ಟು ದೊಡ್ಡದಾಗಿದೆ. ಎಸ್ ಸರ್, ಹೇಳ್ತೀನಿ ನೋಡ್ರಲ್ಲಿ. 1300 ಭೂಮಿಯಷ್ಟು ತುಂಬುವಷ್ಟು ಏನಾಗೈತ್ರಿ, ಗುರುಗ್ರಹ ದೊಡ್ಡದಾಗಿದೆ. 1300 ಅನ್ನುವಂಥದ್ದು ನೆನಪಿರಲಿ. ಒಂದದು ಕಪ್ಪು ಚುಕ್ಕಿ ಅದ ರೀ, ಅದೆಷ್ಟು ದೊಡ್ಡದಂದ್ರೆ ಭೂಮಿಯ 3 ಪಟ್ಟು ದೊಡ್ಡದ ಕಪ್ಪು ಚುಕ್ಕಿ, ಅದು ಕಂದಕ. ಓಕೆ, ಭಾರತ ಏಷ್ಯಾ ಖಂಡದ ಯಾವ ದಿಕ್ಕಿನಲ್ಲಿದೆ, ಯಾವ ಭಾಗದಲ್ಲಿದೆ ಅನ್ನುವಂಥದ್ದು. ಇದು ಇದೆ ಆಗ್ನೇಯ ಭಾಗನೋ ಆಮೇಲೆ ದಕ್ಷಿಣ ಭಾಗದ ಅನ್ನುವಂಥದ್ದು. ಕನ್ಫ್ಯೂಸ್ ಮಾಡ್ಕೋಬೇಡ್ರಿ, ಡೈರೆಕ್ಟ್ ಹೇಳ್ತೀನಿ ಅನ್ಸಲ್ಲಿ, ದಕ್ಷಿಣ ಭಾಗದಲ್ಲಿ ಇದೆ ಅನ್ನುವಂಥದ್ದು. ಎಸ್ ಸರ್. ಇದಕ್ಕೆ ಏನಂತಾರೆ ಹೇಳ್ರಿ, ಭಾರತದ ದಕ್ಷಿಣ ತುದಿ ಮತ್ತು ಉತ್ತರ ತುದಿಗೆ ಏನಂತಾರೋ ಅನ್ನೋದು ಹೇಳ್ರಿ. ಡೈರೆಕ್ಟ್ ಒಂದು ಫ್ರೀ ಇದ್ರೆ ಗೆಟ್ ಒನ್ ಫ್ರೀ. ಇದಕ್ಕೇನಂತಾರೋ ಇದಕ್ಕೆ ಕನ್ಫ್ಯೂಸ್ ಆಗ್ತಿರ್ತಾವ ಸರ್ ಇವ. ಈಗ ನೋಡ್ರಿ ನೀವು ಟ್ರೈ ಮಾಡ್ರೆ ಒಂದು 15 ಸೆಕೆಂಡ್ ಕೊಡ್ತೀನಿ. 15 ಸೆಕೆಂಡ್ ಹೇಳ್ರಿ ಪಟ್ಸ್ರಿ. ನೋಡ್ರಿ, ಇದು ಭಾರತ ದೇಶ. ಎಸ್ ಸರ್. ಇಲ್ಲಿ ನೋಡ್ರಿ, ಇಲ್ಲಿ ಮೇಲಿನ ತುತ್ತುದಿ ಮತ್ತು ದಕ್ಷಿಣ ತುತ್ತುದಿ ಯಾವ ಥರ ನೆನಪಿಟ್ಕೋಬೇಕಂದ್ರೆ, ಇದಕ್ಕೆ ಇಂದಿರಾ ಕೋಲ್ ಅಂತಾರು, ಇದಕ್ಕೆ ಇಂದಿರಾ ಪಾಯಿಂಟ್ ಅಂತಾರು, ಇದಕ್ಕೇನಂತಾರು ಇಂದಿರಾ ಪಾಯಿಂಟ್ ಅಂತಾರು ಅನ್ನುವಂಥದ್ದು. ನೆಕ್ಸ್ಟ್ ಇದಕ್ಕೇನಂತಾರಮ್ಮ ಗುಹಾರ್ ಮೋಟ್ ಅಂತಾರು, ಇದಕ್ಕೆ ಕಿಬುತು ಅಂತಾರು ಅನ್ನುವಂಥದ್ದು. ಇದಕ್ಕೇನಂತಾರೆ, ಈಗ ದಕ್ಷಿಣ ತುದಿಗೆ ಇಂದಿರಾ ಪಾಯಿಂಟ್ ಅಂತಾರೆ ನೆನಪಾಯ್ತು, ಉತ್ತರ ತುದಿಗೆ ಇಂದಿರಾ ಕೋಲ್ ಅಂತಾರೆ ನೆನಪಾಟು. ಇದು ಪಶ್ಚಿಮ, ಇದು ಪೂರ್ವ ತುದಿಗೆ ಕಿಬುತು, ಪಶ್ಚಿಮ ತುದಿಗೆ ಗುಹಾರ್ ಮೋಟ್ ನೆನಪಿರಲಿ. ನೆಕ್ಸ್ಟ್ ಹೋಗ್ರಿ. ಎಸ್ ಸರ್. ಎಸ್ ಸರ್. ಇಲ್ಲಿಗೆ ಏನಪ್ಪ ಅಂದ್ರೆ 20 ಕ್ವಶನ್ಗಳು ಮುಗಿದು. ಐ ಹೋಪ್ ಎಲ್ಲರಿಗೂ ಹೆಂಗೆ ಅನಿಸ್ತು ವಿಡಿಯೋ, ಎಲ್ಲರೂ 20 ತಗೊಂಡಿರೇನ ಅಂತ
ಆನೆಸ್ಟ್ ಪ್ರಾಮಾಣಿಕವಾಗಿ ನಿಮ್ಮ ಅಂತರಾವಲೋಕನ ನೋಡ್ರಿ, ನಿಮಗೊಂದು ಮಾತು ಹೇಳ್ತೀನಿ. ಜಗತ್ತಿನಲ್ಲಿ ಒಂದು ಸಾಕ್ಷ್ಯ ಯಾವುದಪ್ಪ ಅದು ಬೆಸ್ಟ್ ಸಾಕ್ಷ್ಯ ಯಾವುದು? ಮನಸ್ಸಾಕ್ಷ್ಯ ಅಂತ. ಮನಸ್ಸಾಕ್ಷಾತ್ ಇರ್ತದ. ಆ ಮನಸ್ಸಾಕ್ಷಿಯ ಇಟ್ಕೊಂಡ ನಿಮ್ಮ ಮನಸ್ಸಿಗೆ ನೀವು ದ್ರೋಹ ಮಾಡಲಾರ್ದ ನೀವು ಎಷ್ಟು ತಗೊಂಡಿರಿ ಅನ್ನೋದ ಕಮೆಂಟ್ ಮಾಡ್ರಿ ಸರ, ಕಮೆಂಟ್ ಮಾಡ್ರಿ. ನಿಮ್ಮ ವಿಡಿಯೋ ಮತ್ತು ಎರಡನೇದು ಇದು ವಿಡಿಯೋ ಹೆಂಗೆ ಅನಿಸಿತ್ತು, ಏನಾದ್ರು ಸಜೆಷನ್ ಇದ್ರೆ ಸಜೆಷನ್ ಕೊಡ್ರಿ. ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡ್ರಿ. ನೀವು ಯಾರಾದರೂ ಸಿಸ್ಟರ್ಸ್ ಬ್ರದರ್ಸ್ ಯಾರಾದರೂ ಕಲಿತಾ ಇದ್ರೆ ಇವರಿಗೂ ಶೇರ್ ಮಾಡ್ರಿ ಅನ್ನುವಂಥದ್ದು ಇಂಪಾರ್ಟೆಂಟು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಥ್ಯಾಂಕ್ ಯು.